ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಒಂದು ವೆರಿ ಗುಡ್ ನ್ಯೂಸ್ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರ್ತದೆ. ಬಟ್ ಅಫಿಷಿಯಲಿ NMC ಅವರ ಕಡೆಯಿಂದಾಗಲಿ ಅಥವಾ KE ಅವರ ಕಡೆಯಿಂದಾಗಲಿ ಅಥವಾ MCC ಅವರ ಕಡೆಯಿಂದಾಗಲಿ ಅವರ ವೆಬ್ಸೈಟಲ್ಲಿ ಬಂದ ಮೇಲೆ ವಿಡಿಯೋವನ್ನು ಮಾಡೋಣ ಅಂಥೇಳಿ ನಾನು ಈಗ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 450 ಸೀಟುಗಳು ಜಾಸ್ತಿಯಾಗಿದೆ. ಅದರ ಜೊತೆಗೆ JNMC ಬೆಳಗಾಂ ಏನು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಇದ್ದಿರಲಿಲ್ಲ, ಅದು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಆಲ್ಮೋಸ್ಟ್ 100% ಆ್ಯಡ್ ಆಗುತ್ತೆ ಕೂಡ. ಓಕೆ, ಸೊ ಯಾವ್ಯಾವ ಕಾಲೇಜಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಹಾಗಾದರೆ? ಎಲ್ಲ ಕಾಲೇಜಲ್ಲೂ 50 ಸೀಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು 50 ಸೀಟ್ಗಳು ಓನ್ಲಿ ಜನರಲ್ ಮೆರಿಟಲ್ಲೇ ಆ್ಯಡ್ ಆಗ್ತದ ಅಂತ ಅಲ್ಲ. 50 ಸೀಟುಗಳಿದ್ದರೆ ಅದರಲ್ಲಿ 15%, ಓಕೆ, 15% ಸೀಟ್ ಏನಿದೆ ಆ 15% ಸೀಟುಗಳು, ಸೊ ಆಲ್ಮೋಸ್ಟ್ ಒಂದು 7 ರಿಂದ 8 ಸೀಟುಗಳು ಅಂತ ನಾವೇನು ಹೇಳ್ತೀವಿ, ಅದು ಆಲ್ ಇಂಡಿಯಾ ಕೋಟಾದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಅದನ್ನು ಬಿಟ್ಟು ಉಳಿದಿರೋ ಅಂಥದ್ದು ಕರ್ನಾಟಕಕ್ಕೆ ಬರುವಂಥದ್ದು. ಅಂದರೆ ಆಲ್ಮೋಸ್ಟ್ ಒಂದು 42 ರಿಂದ 43 ಸೀಟುಗಳು ಕರ್ನಾಟಕಕ್ಕೆ ಬರ್ತದೆ. ಆ 42 ರಿಂದ 43 ಸೀಟುಗಳಲ್ಲಿ ಅದು ಮತ್ತೆ ಪರ್ಸಂಟೇಜ್ ಪ್ರಕಾರ ಎಲ್ಲ ಕೆಟಗರಿಗೂ ಕೂಡ ಅದು ಹಂಚಿ ಹೋಗುತ್ತೆ. ಈ ರೀತಿಯಾಗಿ ಸೊ ಎಲ್ಲ 50 ಸೀಟೇನು 8 ಕಾಲೇಜಲ್ಲಿ ಜಾಸ್ತಿ ಆಗಿದೆ ಅಂದರೆ 400 ಸೀಟುಗಳು. 400 ಸೀಟಿನಲ್ಲಿ ಅಷ್ಟು ಈ 8 ಕಾಲೇಜಸ್ಗಳು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಯಾವ್ಯಾವ ಕಾಲೇಜ್ ಹಾಗಾದರೆ ನೋಡಿ, ಒಂದು ಬೆಳಗಾಂ ಮೆಡಿಕಲ್ ಕಾಲೇಜು, ಚಿಕ್ಕಬಳ್ಳಾಪುರ, ಗುಲ್ಬರ್ಗ, ಹಾಸನ್, ಮೈಸೂರು, ರಾಯಚೂರು, ಅಟಲ್ ಬಿಹಾರಿ ಮತ್ತು ವಿಜಯನಗರ, ಬಳ್ಳಾರಿ. ಸೊ ಎಲ್ಲವೂ ಕೂಡ ಚೆನ್ನಾಗಿರುವಂಥ ಕಾಲೇಜಸ್ಗಳೇ. ಓಕೆ, ಇವು 8 ಕಾಲೇಜಸ್ಗಳಲ್ಲಿ 50 ಸೀಟುಗಳ ಹಾಗೆ 400 ಸೀಟುಗಳು ಜಾಸ್ತಿ ಆಗ್ತಾ ಇದೆ. 400 ಸೀಟು ಅಂತಂದರೆ 15% ಆಫ್ ದಿ 400 ಸೀಟ್ ಅಂದರೆ 60 ಸೀಟುಗಳು ಉಳಿತು. ಹೌದಾ? ಈಗ 100ಕ್ಕೆ 15 ಸೀಟು, 400ಕ್ಕೆ 60 ಸೀಟುಗಳು ಆಲ್ ಇಂಡಿಯಾ ಕೋಟಾಕ್ಕೆ ಹೋಗುತ್ತೆ. 340 ಅಂದರೆ 340 ಸೀಟುಗಳು ಕರ್ನಾಟಕಕ್ಕೆ ಬರುವಂಥದ್ದು. ಈ 340 ಸೀಟುಗಳು ಒಂದೇ ಕೆಟಗರಿಗೆ ಬರೋದಲ್ಲ. ಈ 340 ಸೀಟುಗಳು ಕೂಡ ಎಲ್ಲ ಕೆಟಗರಿಯಲ್ಲಿ ಇನ್ಕ್ಲೂಡಿಂಗ್ ಸ್ಪೆಷಲ್ ಕೆಟಗರಿಯಲ್ಲಿ ಹಂಚಿ ಹೋಗುವಂಥದ್ದು. ಹಾಗಂತೇಳಿ ಬೇರೆ ಬೇರೆ ಕಾಲೇಜಸ್ಗೆ ಹೋಗೋದಿಲ್ಲ ಇದು. ಈ 50 ಕಾಲೇಜ್ ಯಾವ್ಯಾವ ಕಾಲೇಜಲ್ಲಿ 50 ಸೀಟ್ಗಳು ಯಾವ್ಯಾವ ಕಾಲೇಜಲ್ಲಿ ಜಾಸ್ತಿ ಆಗಿದೆ, ಸೊ ಆ ಕಾಲೇಜಿನಲ್ಲಿ ಎಲ್ಲ ಕೆಟಗರಿಗೆ ಇದು ಹಂಚಿ ಹೋಗುವಂಥದ್ದು. ಆ ಕಾರಣಕ್ಕೆ ಗುಡ್ ನ್ಯೂಸ್ ಏನಂತಂದರೆ, ಸೊ ಈಗೇನು ಕೆಟಗರಿ ರ್ಯಾಂಕ್ ಸ್ಟಾಪ್ ಆಗಿದೆ, ಕಟ್ ಆಫ್ ಸ್ಟಾಪ್ ಆಗಿದೆ, ಆ ಕಟ್ ಆಫ್ ಜನರಲಿ ಇನ್ನೂ 4 ರಿಂದ 5,000 6,000 ರ್ಯಾಂಕ್ ಜಾಸ್ತಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 400 ಸೀಟ್ ಇವು 8 ಕಾಲೇಜ್ ಆಯಿತು. ಇನ್ನು 9ನೇ ಕಾಲೇಜ್ ಯಾವುದು ಅಂತಂದರೆ ಜೆ ಜಗದ್ಗುರು ಮುರುಘರಾಜೇಂದ್ರ 3000 ಮಟ್ಟದೊಂದು ಸೀಟ್ ಇದೆಯಲ್ಲ, ಈಗ JGMMMC ಅಂತ ನಾವೇನು ಹೇಳ್ತೀವಿ, ಹುಬ್ಳಿಯಲ್ಲಿರುವಂಥ ಡೀಮ್ಡ್ ಕಾಲೇಜು, ಅಲ್ಲಿ 50 ಸೀಟುಗಳು ಜಾಸ್ತಿ ಆಗಿದೆ. ಸೊ ಡೀಮ್ಡ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆದರೆ ಆ 50 ಸೀಟುಗಳು ಕರ್ನಾಟಕಕ್ಕೆ ಬರೋದಿಲ್ಲ. ಯಾಕೆಂದರೆ ನೋಡಿ, ಅವರಲ್ಲಿ ಏನು ಸೀಟುಗಳಿದೆ ಅದರಲ್ಲಿ ಒಂದು ನನಗನ್ಸೋ ಪ್ರಕಾರ 7 ರಿಂದ 8 ಸೀಟುಗಳು ಕರ್ನಾಟಕಕ್ಕೆ ಬರ್ಬೋದು. ಯಾಕಂದರೆ ಟೋಟಲ್ ಅವ್ರು ಕೊಟ್ಟಿದ್ದೇ ಒಂದು 35 ರಿಂದ 40 ಸೀಟ್ 150 ಒಳಗೆ, ಮೊದಲು 150 ಏನಿತ್ತು ಅದರೊಳಗೆ. ಸೊ ಈಗ 200 ಆಗಿರೋದಕ್ಕೆ ಈ 50 ಸೀಟು ನನಗನ್ಸೋ ಪ್ರಕಾರ ಮ್ಯಾಕ್ಸಿಮಮ್ ಒಂದು 8 ಸೀಟು ಇಲ್ಲ ತಪ್ಪಿದ್ರೆ 10 ಸೀಟುಗಳು ಇಲ್ಲಿ ಬರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ನಿಮಗೆ. ಇದರ ಜೊತೆಗೆ JNMC ಅವರ 12 ಸೀಟುಗಳನ್ನು ಏನು ಕೊಡ್ತಾರೆ ಆ 12 ಸೀಟುಗಳು ಇದರಲ್ಲಿ ಆ್ಯಡ್ ಆಗ್ತದೆ. ಇದಿಷ್ಟು ಸೀಟುಗಳು ಕರ್ನಾಟಕಕ್ಕೆ ಬರುವಂಥದ್ದು. ಇದರ ಜೊತೆಗೆ ಯಾರ್ಯಾರು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂಥವರಿಗೂ ಕೂಡ JNMCಯಿಂದ ಆಲ್ಮೋಸ್ಟ್ 188 ಸೀಟ್ಗಳು ಜಾಸ್ತಿ ಆಗ್ತದೆ. ಅವರು 200 ಸೀಟ್ಗೆ ಪರ್ಮಿಷನ್ ಕೊಟ್ಟರೆ, ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಬೇರೆ ಮಹಾರಾಷ್ಟ್ರ ರಾಜ್ಯದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಆದರೆ ಕರ್ನಾಟಕದ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ JNMC ಕಂಪ್ಲೀಟ್ ಒಂದು ಕಾಲೇಜೇ ಆ್ಯಡ್ ಆಗಬೇಕು. ಸೊ JGMMCಯಿಂದ ಒಂದು 40 ಸೀಟುಗಳು ಆ್ಯಡ್ ಆಗ್ತದೆ. ಆ 40 ಸೀಟಲ್ಲಿ ಮತ್ತೆ ಒಂದು ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದು 70% ಇದು ಆಗಿ ಅಂದರೆ ಓಪನ್ ಕೆಟಗರಿಯಲ್ಲಿ ಒಂದು 30% ಮತ್ತು NRI ಕೆಟಗರಿಯಲ್ಲಿ ಅದು ಆ್ಯಡ್ ಆಗುವಂಥದ್ದು. ಹೀಗೆಲ್ಲ ಆಗಿರೋದಕ್ಕೆ ಡೆಫಿನೆಟ್ಲಿ ನಾವೇನು ಮೊದಲು ಕಟ್ ಆಫ್ ಈಗ ಸೆಕೆಂಡ್ ರೌಂಡ್ ಆದಮೇಲೆ ಬಹಳ ಕಡಿಮೆಗೆ ಹೋಗಿದೆ ಕಟ್ ಆಫ್ ಅಂತ ಹೇಳ್ತಾ ಇದ್ವಿ. ಸೊ ಈ ಕಟ್ ಆಫ್ ಹಿಂದಿನ ವರ್ಷದಷ್ಟು ಹೋಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಬಟ್ ಗೌರ್ಮೆಂಟ್ ಕೆಟಗರಿಯಲ್ಲಿ ಹಿಂದಿನ ವರ್ಷಕ್ಕೆ ಹೋಗುವಷ್ಟು ಹೋಗ್ಬೋದು ಅಂತ ನನಗೆ ಅನಿಸುತ್ತೆ.
ಆದರೆ ಅಷ್ಟು ಹೋಗೋದು ಸ್ವಲ್ಪ ಡೌಟ್ ಇದೆ ನನಗೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ 67,000 ಆಡಿಗೆ ಸ್ಟಾಪ್ ಆಗಿದೆ. ಮೇ ಬಿ ಇನ್ನೊಂದು 5,000 ಜಾಸ್ತಿ ಆಗಬಹುದು ಅಂತ ನನಗೆ ಅನಿಸ್ತದೆ. ಬಟ್ 12 ಲಕ್ಷ ಕೆಟಗರಿಯಲ್ಲಿ 1,17,000 ಅಂದರೆ 1,17,000 ಸ್ಟಾಪ್ ಆಗಿದೆ ಈಗ ಆಲ್ಮೋಸ್ಟು 12 ಲಕ್ಷದ್ದು. ಸೊ ಅದು ನನಗನ್ಸೋ ಪ್ರಕಾರ ಒಂದು 1,22,000 1,25,000 ತನಕ ಹೋಗಬಹುದು. ಅದು ಅದಕ್ಕಿಂತ ಜಾಸ್ತಿ ಏನು ಹೋಗೋದಿಲ್ಲ. ಬಟ್ ಅದು ಡೆಫಿನೆಟ್ಲಿ ಮುಂದೆ ಹೈಯರ್ ಫೀಸಿಗೂ ಕೂಡ ಅಫೆಕ್ಟ್ ಮಾಡ್ತಾನೆ ಹೋಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ಸರ್, ಕೆ ಇ ಅವ್ರು ಏನು ಮಾಡ್ತಾರೆ? ಯಾಕಂದ್ರೆ ಆಲ್ರೆಡಿ ಇವ್ರು ಪ್ರೊವಿಷನಲ್ ರಿಸಲ್ಟ್ ಕೊಟ್ಟುಬಿಟ್ಟಿದ್ದಾರೆ. ಕೆ ಇ ಅವ್ರು ಏನು ಮಾಡ್ತಾರೆ? ಕೆ ಇ ಅವ್ರು ಏನು ಮಾಡ್ತಾರೆ ಅದು ನನಗೆ ಈಗ ಸದ್ಯದ ಮಟ್ಟಿಗೆ ನಾನೇನು ಹೇಳೋದಕ್ಕಾಗೋದಿಲ್ಲ. ಕೆ ಇ ಅವ್ರು ಡಿಸಿಷನ್ ತಗೋತಾರೆ. ಬಟ್ ಕೆ ಇ ಅವರು ಏನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಮ ಕಡೆಯಿಂದ, ನಮ್ಮದೇನಿದೆ, ಸೊ ನನ್ನ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಕೆ ಇ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಏನು ಮಾಡಬಹುದು ಈ ಒಂದು ಸಂದರ್ಭದಲ್ಲಿ, ಕೆ ಇ ಅವ್ರು ಏನು ಮಾಡಬಹುದು? ನಾನು ಹೇಳ್ದಂಗೆ ಅವ್ರು ಮಾಡ್ತಾರಂತಲ್ಲ, ಆದರೆ ಏನು ಮಾಡಬಹುದು ಅನ್ನೋದನ್ನು ನಿಮಗೂ ವಿದ್ಯಾರ್ಥಿಗಳಿಗೂ ಅದ್ರ ಬಗ್ಗೆ ಗೊತ್ತಿರಲಿ. ಅಥವಾ ವಿದ್ಯಾರ್ಥಿಗಳು ನಾನು ಏನು ಹೇಳ್ತೀನಿ ಅದನ್ನು ಸಪೋರ್ಟ್ ಮಾಡಿದರೆ ಸೊ ನೀವೆಲ್ಲರೂ ಕೂಡ ಮೇಲನ್ನು ಮಾಡಿ ಕೆ ಇ ಅವರು, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಂದ ಇದಕ್ಕೆ ತಕ್ಕ ಹಾಗೆ ಮೇಲ್ಗಳು ಹೋದಾಗ ಕೆ ಇ ಅವರು ತಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಚೇಂಜಸ್ಗಳನ್ನು ಮಾಡಿಕೊಳ್ಳಬಹುದು ಅಂತ. ಯಾಕಂದರೆ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಡೈರೆಕ್ಟರ್ ಅವರು ಏನು ಹೇಳಿದರು ಅಂತ ಅಂದರೆ, ಈಗಿರುವಂಥ ಕಾಲೇಜಸ್ಗಳಲ್ಲಿ ಸೀಟ್ಗಳು ಜಾಸ್ತಿ ಆದರೆ ಮತ್ತೆ ಆಪ್ಷನ್ ಎಂಟ್ರಿಗೆ ನಾವು ಕೊಡದೇ ಇರಬಹುದು ಅಂತ ಹೇಳಿದ್ದಾರೆ. ಬಟ್ ಕೊಡೋದ್ರಿಂದನೇ ಉಪಯೋಗ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ದಯವಿಟ್ಟು ಕೊಡಿ ಅಂಥೇಳಿ ಕೇಳ್ಕೊಳ್ಳುವಂಥ ಕೆಲಸವನ್ನು ವಿತ್ ಎಕ್ಸಾಂಪಲ್ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಬಹಳ ಖುಷಿಯ ವಿಚಾರ. ಸೊ ಯಾಕಂತಂದರೆ ನೋಡಿ, ನಾನೇನು MBBS ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಏನು ಮಾಡ್ತಾ ಇಲ್ಲ, ಬಟ್ ನೀವೆಲ್ಲರೂ ನನ್ನ ಮಕ್ಕಳಿದ್ದಾಗೇನೆ. ಸೊ ನಿಮಗೆ ಒಂದು ಸೀಟ್ ಸಿಕ್ಕರೆ, ಒಂದು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಅದಕ್ಕೆ ನಿಮಗಿಂತ ಜಾಸ್ತಿ ಖುಷಿ ನನಗೆ ಇರ್ತದೆ. ನೀವು ನನ್ನ ಪರ್ಸ್ನಲ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಆದರೆ ಸೊ ನನ್ನ ವಿಡಿಯೋವನ್ನು ನೋಡಿನೂ ಕೂಡ ಬಹಳ ಜನರಿಗೆ ಅದು ಉಪಯೋಗ ಆಗಿರ್ತದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಅದರಿಂದ ಉಪಯೋಗ ಆಗಿ ನಿಮಗೂ ಒಂದು ಒಳ್ಳೆಯ ಕಾಲೇಜ್ ಸಿಕ್ಕರೆ ನಿಮಗಿಂತ ಖುಷಿ ನನಗಾಗ್ತದೆ. ಸೊ 400 ಸೀಟುಗಳು, 450 ಸೀಟುಗಳು ಹಾಗೆ ನೋಡಿದರೆ ಏನು ಜಾಸ್ತಿ ಆಗಿದೆ. ಅದು ಅಫಿಷಿಯಲ್ ನ್ಯೂಸ್ ಬರೆದ ಮೇಲೆ ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು MCCಯಲ್ಲಿ ಅದನ್ನು ಬಿಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮ ಮುಂದೆ ವಿಡಿಯೋವನ್ನು ಮಾಡಿ ಹೇಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್. ಸೊ ಎಲ್ಲರಿಗೂ ಒಳ್ಳೆಯ ಸೀಟ್ ಸಿಗೋ ಹಾಗೆ ಆಗಲಿ. ಇದರ ಮುಂದಿನ ಪ್ರೊಸೆಸ್ ಏನಾಗ್ತದೆ ಅನ್ನೋದನ್ನು ನೋಡೋಣಂತೆ. ಬಟ್ ಮುಂದಿನ ವಿಡಿಯೋ ಡೆಫಿನೆಟ್ ಆಗಿ ವಾಚ್ ಮಾಡಿ. ಸೊ ಅದರಲ್ಲಿ ನಾನು ಹೇಳುವಂಥದ್ದು ನಿಮಗೆ ಲೈಕ್ ಆದರೆ, ಕೆಲವೊಂದು ವಿಷಯಗಳು ಲೈಕ್ ಆಗದೇ ಇರ್ಬೋದು, ಬಟ್ ಲೈಕ್ ಆದರೆ ದಯವಿಟ್ಟು ಅದನ್ನು ಕೆ ಇ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ನೀವು ಮಾಡಬಹುದು, ಇಮೇಲ್ ಮಾಡಬಹುದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.